ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ಸಮಾವೇಶದ ಸಂಚಾಲಕರಾಗಿರುವಂತಹ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಹಿಂದೆ ಕೂಡ ನೀವು ಇಲ್ಲಿ ಯಾತ್ರೆಯನ್ನ ಮಾಡಿದ್ರಿ, ಸಾಕಷ್ಟು ಜನರನ್ನ ಸೇರಿಸಿದ್ರಿ, ದೊಡ್ಡ ಮಟ್ಟದ ಯಾತ್ರೆಯನ್ನ ಮಾಡಿದ್ರಿ, ಈಗ ಸಂಚಾಲಕರಾಗಿದ್ದೀರಿ. ಈಗ ಅಂದ್ರೆ ಯಾವ ರೀತಿಯಾಗಿ ಸಮಾವೇಶ ನಡೆಯುತ್ತೆ ಅಂತ ಹೇಳಿ? ಕಳೆದ 15 ದಿನಗಳಿಂದ ನಿರಂತರವಾಗಿ ನಾವು ಮೊದಲನೇದಾಗಿ ಯಲಹಂಕ ಕ್ಷೇತ್ರದಿಂದ ಧರ್ಮಸ್ಥಳದ ಜೊತೆಯಲ್ಲಿ ರ್ಯಾಲಿಯನ್ನು ಮಾಡಿದ್ವಿ. ಅದಾದ ನಂತರ ಸಾಕಷ್ಟು ಕ್ಷೇತ್ರಗಳಿಂದ ಕೂಡ ರ್ಯಾಲಿಯನ್ನು ಬಂದು ಧರ್ಮಸ್ಥಳದಕ್ಕೆ ಪೂಜೆಯನ್ನು ಸಲ್ಲಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು. ಆದರೆ ಒಟ್ಟಾರೆ ಈಗ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡೋ ಬದಲು ಒಟ್ಟಾರೆ ರಾಜ್ಯದ ಎಲ್ಲ ನಮ್ಮ ಮಂಜುನಾಥ ಸ್ವಾಮಿಯ ಭಕ್ತರನ್ನು, ಹಿಂದೂಗಳನ್ನು ಕರೆದು ಇಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣವನ್ನು ಮಾಡದೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದಕ್ಕೆ ಕೇವಲ 5 ದಿನಗಳ ಸಮಯ ಇತ್ತು ನಮಗೆ. 1 ಲಕ್ಷ ಜನ ಇಲ್ಲಿ ಸೇರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ಭಕ್ತರು ಬರ್ತಾರೆ ಅಂತ ಗೊತ್ತಿತ್ತು. ಸೊ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಲ್ಲಿ ಮಾಡಬೇಕು ಎಲ್ಲ ಈ ಭಾಗದ ಮುಖಂಡರೆಲ್ಲ ಕೂತ್ಕೊಂಡು ನಾವು ಹಿಂದೆನೇ ಸಭೆಗಳನ್ನು ಮಾಡಿ ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ರಾತ್ರಿ ಬಂದಂಥ 15,000 ಜನ ಕೂಡ ವ್ಯವಸ್ಥಿತವಾದಂಥ ವಸತಿ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ತಿಂಡಿ, ರಾತ್ರಿವರೆಗೂ ಕೂಡ ತಿಂಡಿ, ನಿರಂತರವಾಗಿ ತಿಂಡಿ ಊಟ ನಡೀತಾ ಇರ್ತದೆ. ಅದಕ್ಕೆ ಕೆಲವು ತಂಡಗಳನ್ನು ಕೂಡ ನಾವು ಮಾಡಿದ್ದೀವಿ. ಅಲಂಕಾರ ಮಾಡೋದಕ್ಕೆ ಬೇರೆ ಬೇರೆ ರಸ್ತೆಗಳಲ್ಲಿ ಕೂಡ ತಂಡಗಳನ್ನು ಮಾಡಿದ್ವಿ. ಅದೆಲ್ಲ ಸಂಪೂರ್ಣ ಆಗಿದೆ. ಮತ್ತು ನಾವು ಸುಮಾರು 12:30-12:45ಗೆ ಮಹಾದ್ವಾರದಿಂದ ಶೋಭಾಯಾತ್ರೆಯನ್ನು ನಮ್ಮ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಶೋಭಾಯಾತ್ರೆಯನ್ನು ಕೂಡ ನಾವು ಮಾಡ್ತೀವಿ. ಅದಾದಮೇಲೆ ಸಭಾ ಕಾರ್ಯಕ್ರಮ ಇರ್ತದೆ. ಸಭಾ ಕಾರ್ಯಕ್ರಮ ಮ್ಯಾಕ್ಸಿಮಮ್ 1.5 ಗಂಟೆ ಸಭಾ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೆಲವು ಪ್ರಮುಖರು ಈ ಧರ್ಮಸ್ಥಳದ ಷಡ್ಯಂತ್ರದ ಬಗ್ಗೆ ಅವರ ವಿಚಾರಗಳನ್ನು ಕೂಡ ಮಂಡಿಸಿ ಅಲ್ಲಿ ನಾವು ಏನೇನು ನಿರ್ಣಯ ಮಾಡಬೇಕು ಅನ್ನೋದು ಕೂಡ ನಮ್ಮ ಪ್ರಮುಖರು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ಈ 1 ಲಕ್ಷ ಜನ ಸೇರೋ ಅಂಥದ್ದು ಲಕ್ಷದೀಪದ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಇರಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಮಾಡಿದ್ದೀವಿ. ಬಹುಶಃ ಎಲ್ಲಾದರೂ ಗುಡ್ಡ ಏನಾರ ಜರುಗಿದ್ರೆ ಅದಕ್ಕೆ JCBಗಳು ರೆಡಿ ಮಾಡಿಟ್ಟಿದ್ದೀವಿ. ಎಲ್ಲಾನ ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದರೆ ಆಂಬುಲೆನ್ಸ್ಗಳು ರೆಡಿ ಮಾಡಿಟ್ಟಿದ್ದೀವಿ. ವೆಹಿಕಲ್ ರಿಪೇರಿ ಆಯಿತು ಅಂದರೆ ಅದಕ್ಕೆ ಮೆಕ್ಯಾನಿಕಲ್ ತಂಡಗಳನ್ನು ಕೂಡ ನಮ್ಮ ಧರ್ಮಸ್ಥಳದಲ್ಲೇ ಇಟ್ಟಿದ್ದೀವಿ. ಸೊ ಈ ಥರ ಸಣ್ಣ ಪುಟ್ಟ ಸೂಕ್ಷ್ಮವಾದಂಥ ವಿಚಾರಗಳನ್ನು ಕೂಡ ಗಮನಿಸಿ ಎಲ್ಲೂ ಕೂಡ ಅಪಚಾರ ಆಗಬಾರ್ದು, ಬಂದಂಥ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕಳೆದ 1 ವಾರಗಳಿಂದ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ.